ಹೀಗೆ ಒಂದೊಂದಾಗಿ ಕೆಲಸಗಳನ್ನ ಮಾಡ್ತಾ ಬರಬೇಕು. 9 ಗಂಟೆಗೆ ಮುತ್ತೈದೆಯರು ಬರ್ತಾರೆ. ನಂತರ ವಾಪಸ್ ನಾನು ಲಾಗ್ನ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ರಾತ್ರಿ ಮಾಡಿರುವಂತಹ ಲಾಗ್ ಇದು. ಎಲ್ಲ ತಯಾರಿ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಟ್ಕೊಂಡಿದ್ದೀವಿ. ನಾವು ರಾತ್ರಿ ಒಂದು 8 ಗಂಟೆಗೆ ಶುರು ಮಾಡಿದರೆ 10-10:30 ಎಲ್ಲ ಆಗುತ್ತೆ ನಮ್ಮದು ಪ್ರಿಪರೇಷನ್ ಆದಾಗ. ಎಲ್ಲರೂ ಸೇರಿಬಿಟ್ಟು ಮಾಡುವಂಥದ್ದು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡೋದ್ರಿಂದ ಬೆಳಿಗ್ಗೆ ಎದ್ಬಿಟ್ಟು ಇಷ್ಟೊಂದು ತಯಾರಿನ ಮಾಡ್ಕೊಳ್ಳೋದಂತ ಹೇಳಿದರೆ ಅಷ್ಟು ಈಸಿ ಖಂಡಿತ ಅಲ್ಲ. ಯಾಕಂತ ಹೇಳಿದರೆ ಕೆಲವೊಂದು ಸಲ ಮರ್ತೋಗ್ತೀವಿ, ಏನಾದರೂ ಒಂದು ಬಾಕಿ ಆಗಿರುತ್ತೆ, ಉಳಿದಿರುತ್ತೆ ಅದರಲ್ಲಿ. ಸೊ ಈ ಥರ ನಾವು ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದಾಗಿ ನೆನಪಿಗೆ ಬರುತ್ತೆ. ಬೆಳಿಗ್ಗೆ ಎದ್ದಾಗಾದರೂ ಏನಾದರೂ ತಯಾರಿ ಉಳಿದಿದ್ರೆ ನೆನಪಿಗೆ ಬರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಹಿಂದಿನ ದಿನ ರಾತ್ರಿನೇ ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆ ದೇವರ ಮನೆ ಒಳಗಡೆ ಡೆಕೋರೇಷನ್ ಇರ್ಬೋದು, ಬಾಳೆ ದಿಂಡು ಈ ರೀತಿ ಕಟ್ಟೋದಿರ್ಬೋದು, ತೋರಣ ಕಟ್ಟೋದಿರ್ಬೋದು, ಇದೆಲ್ಲ ಹಿಂದಿನ ದಿನ ರಾತ್ರಿಯೇ ಮಾಡಿರ್ತೀವಿ ನಾವು. ಹೂವು ಹಾಕೋದೆಲ್ಲ ಬೆಳಿಗ್ಗೆ ಮಾಡ್ತೀವಿ. ಬೆಳಿಗ್ಗೆ ಎದ್ಬಿಟ್ಟು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾಡಿರುವಂತಹ ವಿಡಿಯೋ. ಬೆಳಿಗ್ಗೆ ಎದ್ದು ಫಸ್ಟ್ ನಾನು ಮನೆ ಕ್ಲೀನ್ ಮಾಡ್ತೀನಿ. ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಹಾಗೆ ರಂಗೋಲಿ ಹಾಕ್ತೀನಿ. ಹೊಸ್ತಿಲಿಗೆ ರಂಗೋಲಿ ಹಾಕಿಬಿಟ್ಟು ಆಮೇಲೆ ಈ ಥರ ಕಲಶ ಕೂರಿಸುವಂತಹ ತಯಾರಿನ ಮಾಡ್ಕೋತೀನಿ. ಅಂದರೆ ನಾನು 4 ಗಂಟೆಗೆ ಎದ್ದೇಳ್ತೀನಿ. ಎದ್ಬಿಟ್ಟು ಈ ಥರ ಎಲ್ಲ ಪ್ರಿಪರೇಷನ್ನ ಮಾಡ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ಒಂದೇ ಟೈಮಿಗೆ ಎದ್ದೇಳ್ತೀವಿ ನಾವು. ಎದ್ಬಿಟ್ಟು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು, ಎಲ್ಲರೂ ಜೊತೆ ಸೇರಿಬಿಟ್ಟು ಮಾಡುವಂತಹ ಒಂದು ಪೂಜೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ರೆಡಿ ಮಾಡೋದಕ್ಕೆ ಇರೋದ್ರಿಂದ, ತುಂಬ ಐಟಮ್ಗಳನ್ನು ಜೋಡಿಸೋದಕ್ಕೆ ಇರೋದ್ರಿಂದ ಏನಾದರೂ ಒಂದು ಮರ್ತೋದ್ರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ನೋಡಿಕೊಂಡು ಏನಾದರೂ ಮರ್ತೋಗಿದ್ದೀನ ಏನಾದರೂ ಇಡೋದಕ್ಕೆ, ಅಂದರೆ ದೇವರ ಎದುರುಗಡೆ ಇಡೋದಕ್ಕೆ ಇರುತ್ತಲ್ವ, ನೈವೇದ್ಯ ಇರ್ಬೋದು, ಬಳೆಗಳಿರ್ಬೋದು, ತಾಂಬೂಲ ಇರ್ಬೋದು, ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಎಲ್ಲರೂ ಕೂಡ ಮನೆಯಲ್ಲಿ. ಎಲ್ಲ ನೀಟಾಗಿ ಜೋಡಿಸಿದ್ದೀನ ಅಂತ ಅಂದ್ಬಿಟ್ಟು ನಂತರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ 5:30 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ತೀವಿ. ಸೊ ಇಲ್ಲಿ ಎಲ್ಲ ಪ್ರಿಪರೇಷನ್ ಬೆಳಗಿನ ಪೂಜೆ ಮುಗಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸಿದೀವಿ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೀವಿ ಇವತ್ತು. ಎಲ್ಲರೂ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಅಡಿಗೆ ಮನೆಗೆ ಬಂದಿದ್ದೀವಿ. ಅಡಿಗೆ ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ಪಂಚಾಮೃತ, ಆಮೇಲೆ ಕೋಸಂಬರಿ, ನಮ್ಮ ಕೌಶಿ ಮಾಡಿದ್ದು ಕೋಸಂಬರಿ. ನಂತರ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಮತ್ತೆ ಸಬ್ಬಕ್ಕಿ ಹಾಕ್ಬಿಟ್ಟು ಪಾಯಸ. ನಾನು ಪ್ರತಿ ವರ್ಷ ಅಷ್ಟೇನೆ 3 ಬಗೆಯ ನೈವೇದ್ಯ ಇಡೋದು ದೇವರಿಗೆ. ಅದನ್ನೇ ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಹಾಗೆ ತಿಂಡಿಗೆ ಪಲಾವ್ ಮಾಡಬೇಕು. ಅಮ್ಮ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಆ ಕೆಲಸ ಆಗ್ಬೇಕು, ಅಡಿಗೆ ಕೆಲಸ ಉಂಟು. ಹಾಗೆ ಒಂದೊಂದಾಗಿ ಕೆಲಸಗಳನ್ನ ಮಾಡ್ತಾ ಬರಬೇಕು. 9 ಗಂಟೆಗೆ ಮುತ್ತೈದೆಯರು ಬರ್ತಾರೆ. ನಂತರ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಹೆಸರು ಬೇಳೆ ಹಾಗೆ ಸಬ್ಬಕ್ಕಿ ಹಾಕಿ ಪಾಯಸ ಮಾಡುವಂಥದ್ದು. ಇದಂದ್ರೆ ನಾನು ದೇವರಿಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾವು ಬೇರೆ ಪಾತ್ರೆನ ನಾವು ಡೈಲಿ ಯೂಸ್ ಮಾಡಿರ್ತೀವಲ್ವಾ. ಸೊ ಹಾಗಾಗಿ ಇದು ಸಪ್ರೇಟ್ ಆಗಿ ಪಾತ್ರೆನ ತಂದ್ಬಿಟ್ಟು ಮಾಡುವಂಥದ್ದು. ಹಾಗೆ ಇದು ನಮ್ಗೆ ಇದರಲ್ಲಿ ಮಾಡ್ತಾ ಇದ್ದೀನಿ ಪಾಯಸ. ಇದು ನಮ್ಗೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು 9 ಗಂಟೆಗಿಂತ ಮೊದಲು ಎಷ್ಟಾಗುತ್ತೋ ಅಷ್ಟು ಅಡಿಗೆ ಮಾಡಬೇಕು. ಮತ್ತೆ 9 ಗಂಟೆಗೆ ವಾಪಸ್ ಪೂಜೆಗೆ ಕೂತ್ಕೊಂಡ್ರೆ 11:30 12 ಗಂಟೆ ಆಗುತ್ತೆ ಪೂಜೆ ಮುಗಿಬೇಕಿದ್ರೆ. ನಂತರ ಅಡಿಗೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಕೂಡ ಆಗತ್ತೆ. ಹಾಗೆ ಮುತ್ತೈದೆಯರು ಬರ್ತಾರಲ್ವಾ, ಸೊ ಅವರು ಬಂದು ಕುಂಕುಮ ಎಲ್ಲ ತಗೊಂಡು ಆದ ನಂತರ ತಿಂಡಿ ತಿಂದ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಅವರಿಗೆ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅಕ್ಕಿನ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. 1-1.5 kg ಅಕ್ಕಿನ ಹಾಕ್ಬಿಟ್ಟು ಇವತ್ತು ರೈಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಎಲ್ಲ ತಿಂಡಿ ಎಲ್ಲ ರೆಡಿ ಆಯಿತು. ಸ್ವಲ್ಪ ಅಡುಗೆ ಕೆಲಸ ಕೂಡ ಮಾಡಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಇವಾಗ ರೆಡಿ ಆಗಿಬಿಟ್ಟು ಹಾಗೆ ವ್ರತದಾರನ ಹಸ್ಬೆಂಡ್ ಕೈಯಲ್ಲಿ ಕಟ್ಟಿಸ್ತಾ ಇದ್ದೀನಿ. ಹಾಗೆ ಅವರು ವ್ರತದಾರ ಕಟ್ಬಿಟ್ಟು ನನಗೆ ಆಶೀರ್ವಾದ ಮಾಡ್ತಾರೆ. ನಂತರ ಸ್ವಲ್ಪ ಹೊತ್ತಾದ ನಂತರ ಒಂದು 9-9:30 ಹೊತ್ತಿಗೆ ಮುತ್ತೈದೆಯರೆಲ್ಲರೂ ಕೂಡ ಬರ್ತಾರೆ. ಮುತ್ತೈದೆಯರು ಅಂತ ಹೇಳಿದರೆ ನಮ್ಮ ಅಕ್ಕಂದಿರೇ ಜಾಸ್ತಿ, ಅಂದರೆ ಭಾವ, ನನ್ನ ಹಸ್ಬೆಂಡ್ ಅಣ್ಣಂದಿರ ಹೆಂಡತಿಯರು ಜಾಸ್ತಿ. ಸೊ ಎಲ್ಲರೂ ಕೂಡ ಅವರೇ ಬರ್ತಾರೆ. ಹಾಗೆ ನಮ್ಮ ಸಂಧ್ಯಾ, ಸೌಮ್ಯ ಎಲ್ಲ ಇದ್ದರು. ಸೊ ಅವರು ಈ ವರ್ಷ ಸ್ವಲ್ಪ ಲೇಟಾಗಿ ಬಂದರು. ಅಂದರೆ ಇಬ್ಬರು ಕೂಡ ಗಂಡನ ಮನೆಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಬರಬೇಕಾಯ್ತು ಅವರು. ಹಾಗೆ ನಾವು ಇದ್ದವರು ಇಲ್ಲಿ ಶ್ಲೋಕಗಳನ್ನು ಓದ್ತಾ ಇದ್ದೀವಿ, ಮತ್ತು ಕತೆ ಇರುತ್ತಲ್ವ, ಸೊ ಅದನ್ನು ಓದ್ತಾ ಇದ್ದೀವಿ. ಭಜನೆ, ಮಂಗಳಾರತಿ ಎಲ್ಲವನ್ನು ಕೂಡ ನಾವು ಇಷ್ಟು ಜನ, ಇವಾಗ ಎಷ್ಟು ಜನ ಇದ್ದೀವಿ ನೋಡಿ, ಇಷ್ಟು ಜನ ಮಾಡಿರುವಂಥದ್ದು. ಅನೇಕ ಪ್ರಮಥ ಗಣಗಳಿಂದ ಕೂಡಿದ ಸುಂದರವಾದ ಕೈಲಾಸ ಪರ್ವತದ ಶಿಖರಗಳಲ್ಲಿ ಹೊಳೆಗಳು, ಪ್ರವಾಹಗಳು, ಕೆರೆಗಳು, ತೀರ್ಥಗಳು ನಂಬಿದವರ ಬಾಳಿನ ಕಲ್ಪತರು ನೀನೇ. ಭಾಗ್ಯವಾದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯವಾದ
जगदम्बा भवानी जगद जननी जगदम्बा जगदम्बा जगद ಪೂಜೆ ಎಲ್ಲ ಮುಗಿದ ನಂತರ ಇಲ್ಲಿ ಇವಾಗ ಕುಂಕುಮ ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರಾಗಿ ಬರ್ತಾರೆ, ಒಬ್ಬೊಬ್ಬರಿಗೆ ಈ ಥರ ಕುಂಕುಮ ಕೊಟ್ಟು ಅವರ ಕೈಯಲ್ಲಿ ಆಶೀರ್ವಾದ ತಗೋತೀನಿ. ಈ ಥರ ಇರುತ್ತೆ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿದರೆ. ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ, ಎಲ್ಲರೂ ಕೂಡ ಒಂದೇ ಥರ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ. ನಾನು ಇದೇ ಥರ ಮಾಡುವಂಥದ್ದು ಪ್ರತಿ ವರ್ಷ ಕೂಡ. ಏನು ಅದರಲ್ಲಿ ಚೇಂಜ್ ಮಾಡಿಲ್ಲ. ನಾನು ಪ್ರತಿ ವರ್ಷ ಹೇಗೆ ಮಾಡ್ತೀನೋ ಅದೇ ಥರ ಈ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನಾನು ಕೂಡ ಒಂದು 5 ರಿಂದ 6 ವರ್ಷ ಆಯಿತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ಟು. ಸ್ಟಾರ್ಟಿಂಗಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು, ಸ್ವಾತಿ ಅಂತ ಅವ್ರ ಹೆಸರು. ಸೊ ಅವ್ರ ಮನೆಗೆ ನನ್ನನ್ನು ಕರಿತಾ ಇದ್ರು ಪೂಜೆಗೆ. ಅಲ್ಲಿ ಹೋಗ್ಬಿಟ್ಟು ಅವರು ಮಾಡ್ತಾ ಇರುವಂಥ ಪೂಜೆಯನ್ನು ನೋಡಿ ನನಗೆ ಕೂಡ ಯಾಕೋ ಮನಸ್ಸಿಗೆ ಬಂತು, ನಾನು ಈ ಥರ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಮನಸ್ಸಿಗೆ ಬಂದ ನೆಕ್ಸ್ಟ್ ಇಯರಿಂದನೇ ನಾನು ಈ ಥರ ಸಿಂಪಲ್ ಆಗಿ ಪೂಜೆನ ಮಾಡೋದಕ್ಕೆ ಶುರು ಮಾಡಿದೆ. ಅಂದರೆ ಕಲಶ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ, ಬರೀ ಫೋಟೋ ಇಟ್ಬಿಟ್ಟು ಅದಕ್ಕೆ ಹಾರ ಹಾಕಿಬಿಟ್ಟು ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ನಂತರ ನಮ್ಮ ಅರ್ಚಕರೊಬ್ಬರು ಹೇಳಿದರು, ಇಲ್ಲ ನೀವು ಕಲಶ ಇಡಲೇಬೇಕು, ಕಲಶ ಇಡದೆ ಪೂಜೆ ಯಾವತ್ತೂ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ನೆಕ್ಸ್ಟ್ ಇಯರಿಂದ ನಾನು ಕಲಶ ಇಟ್ಟು ಪೂಜೆ ಮಾಡುವಂಥದ್ದು. ಒಂದು 5 ವರ್ಷ ಆಯಿತು ಅಂತ ಅನ್ಕೋತೀನಿ ಕಲಶ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟು. ಸೊ ಇಲ್ಲಿ ತನಕ ಯಾವುದೇ ತೊಂದರೆಗಳಾಗಿಲ್ಲ, ಆರಾಮಾಗಿ ದೇವರೇ ನನ್ನ ಕೈಲಿ ಏನೋ ಒಂದು ಶಕ್ತಿ ಕೊಟ್ಟು ಪೂಜೆನ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿದರೆ ಅಷ್ಟು ಈಸಿ ಅಲ್ಲ, ತುಂಬಾ ಪ್ರಿಪರೇಷನ್ ಆಗಬೇಕಾಗತ್ತೆ, ತಯಾರಿ ಅಂತೂ ತುಂಬಾ ಬೇಕಾಗತ್ತೆ. ಎಲ್ಲಿ ಏನು ಮರ್ತೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸಲ. ಅಂದರೆ ತುಂಬ ಐಟಮ್ನ ಜೋಡಿಸ್ಬೇಕಲ್ವಾ, ಅದರಲ್ಲಿ ಏನಾದರೂ ಒಂದು ಐಟಮ್ ಮರ್ತೋಗ್ತೀವಿ. ಸೊ ಯಾರಾದರೂ ನೆನ್ಪು ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ದೇವರೇ ನನಗೆ ಒಂದು ನೆನಪನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಆಗ್ತಾ ಇದೆ. ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ನಾನು ಪ್ರತಿ ವರ್ಷ ಇದೇ ರೀತಿ ವರಮಹಾಲಕ್ಷ್ಮಿ ಪೂಜೆನ ನನ್ನ ಮನೆಯಲ್ಲಿ ನಾನು ನನ್ನ ಒಂದು ಕುಟುಂಬದವ್ರ ಜೊತೆ ಮಾಡೋ ಅಂತಹ ಶಕ್ತಿ ದೇವ್ರು ನನಗೆ ಕೊಡಲಿ ಅನ್ನೋದು ಮಾತ್ರ ನಾನು ಕೇಳ್ಕೊಳ್ಳುವಂಥದ್ದು. ಸೊ ಹಾಗೆ ಇವಾಗ ಎಲ್ಲ ಪೂಜೆ ಮುಗಿದ ನಂತರ ಇಲ್ಲಿ ತಾಂಬೂಲ ಕೊಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ಮುತ್ತೈದೆಯರೆಲ್ಲ ಬಂದು ಪ್ರಸಾದ ತಗೊಂಡು ತಿಂಡಿ ತಿಂದು ಎಲ್ಲರೂ ಕೂಡ ಹೋಗಿ ಆಯಿತು. ಟೈಮ್ 12:30. ಅಡುಗೆ ಕೆಲಸ ಅರ್ಧದಲ್ಲಿ ಉಂಟು, ಅಡುಗೆ ಇನ್ನೂ ಆಗಿಲ್ಲ. 1-2 ಐಟಮ್ ಆಗಿದೆ, ಮತ್ತು ಉಳಿದ ಸಾಂಬಾರಾಗಲಿಲ್ಲ, ಸಾಂಬಾರು ಆಗಬೇಕಷ್ಟೇ. ಸೌತೆಕಾಯಿ ನುಗ್ಗೆಕಾಯಿ ಹಾಕಿಬಿಟ್ಟು ಸಾಂಬಾರು. ಅಡುಗೆ ಸಿಂಪಲ್, ಹಾಗೇನಿಲ್ಲ, ಸಿಂಪಲ್ಲಾಗಿ ಮಾಡಿರೋದು. ಕೌಶಿ ನೋಡಿ ಹೇಗೆ ಕಾಣಿಸ್ತಾಳೆ, ಬಾಯಿಲಿ ಕೌಶಿ. ಪೂಜೆ ಆಗಿ ಇನ್ನೂ ಊಟ ಮುಗಿಸಿ ಕ್ಲೀನಿಂಗ್ ಕೆಲಸ. ಅಡುಗೆ ಮನೆಯಲ್ಲಿ ನಮ್ಮ ಅಮ್ಮದ್ದೇ ಕಾರ್ಬಾರು, ಅವರೇ ಮಾಡ್ತಾ ಇದ್ರು ಅವರಷ್ಟಕ್ಕೆ. 9 ಗಂಟೆ ತನಕ ನಾನು ಸ್ವಲ್ಪ ಮಾಡಿ ಆಮೇಲೆ ನಾನು ಬ್ಯುಸಿ ಆದ್ನಾ. ನಂತರ ವ್ರತ ಕತೆ ಎಲ್ಲ ಓದೋದಕ್ಕಿತ್ತು, ಶ್ಲೋಕ ಓದೋದಕ್ಕಿತ್ತು, ಕುಂಕುಮಾರ್ಚನೆ ಇತ್ತು, ಅದೆಲ್ಲ ಮಾಡೋದಕ್ಕಿತ್ತ. ಆಮೇಲೆ ಅಮ್ಮ ಅಡುಗೆ ರೂಮಲ್ಲೆಲ್ಲ ಮಾಡ್ತಾಯಿದ್ರು, ಕೆಲಸ ಎಲ್ಲ ಮಾಡ್ತಾಯಿದ್ರು. ಇನ್ನು ಬೇಗ ಸ್ವಲ್ಪ ಅಡುಗೆ ಕೆಲಸ ಇದೆ. ಪಲಾವ್ ತುಂಬ ಮಾಡಿದ್ದೆ, ಪಲಾವ್ ಸ್ವಲ್ಪ ಜಾಸ್ತಿ ಆಯಿತು ಮಾಡಿದ್ದು, ಇಷ್ಟೊಂದು ಉಳಿದಿದೆ ನೋಡಿ. ಸಂಜೆ ಆಗುವಾಗ ಸ್ವಲ್ಪ ಖಾಲಿ ಆಗ್ಬೋದು ಅಂತ ಅನ್ಕೋತೀನಿ. ಮಕ್ಕಳು ಯಾರು ಬರಲಿಲ್ಲ, ಸಂಜೆ ಬರ್ತಾರೆ, ಬಂದು ತಿಂದರೆ ಸ್ವಲ್ಪ ಖಾಲಿ ಆಗುತ್ತೆ. ಹಾಗೆ ತೊಂಡೆಕಾಯಿ ಆಮೇಲೆ ಕಡಲೆ ಹಾಕಿಬಿಟ್ಟು ಸುಕ್ಕ ಮಾಡ್ಕೊಂಡಿದ್ದೀವಿ. ನಂತರ ಒಂದು ಅಂಬಡೆ ಅಂತ ಹೇಳ್ತೀವಿ, ಅಂಬಡೆ ಗೊಜ್ಜು, ಹಾಗೆ ಪಾಯಸ. ಸಾಂಬಾರಿಗೆ ಕಟ್ ಮಾಡಿ ಇಟ್ಟಿದ್ದಾರೆ ಅಮ್ಮ, ಮಾಡಬೇಕಷ್ಟೇ. ಅಡುಗೆ ರೂಮಂತೂ ಕಂಪ್ಲೀಟಾಗಿ ಮೆಸ್ಸಿಯಾಗಿದೆ. ಹಬ್ಬದ ಮನೆಯ ಅಡಿಗೆ ಮನೆ ನೋಡಿ ಈ ಥರ ಇರುತ್ತೆ. ಓಕೆ, ಎಲ್ಲ ಕೆಲಸ ಮುಗಿಸ್ಬೇಕು, ಒಂದೊಂದಾಗಿ ಆಗಬೇಕು. ಊಟ ಮುಗಿಸಿ ಆಮೇಲೆ ನನ್ನ ಫ್ರೆಂಡ್ ಮನೆಯಲ್ಲಿ ಪೂಜೆ ಇದೆ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅವರು. ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿಗೆ ಒಂದ್ಸಲ ಹೋಗಿ ತಾಂಬೂಲ ತೊಗೊಂಡು ಕುಂಕುಮ ತೊಗೊಂಡು ಬರಬೇಕು. ಊಟ ಎಲ್ಲ ಮುಗಿಸಿ ಆಮೇಲೆ ಹೋಗೋದು.
ಇನ್ನು ಈ ವರ್ಷ ಪೂಜೆಗೆ ನಮ್ಮ ಮನೆಗೆ ಪುಟಾಣಿ ಪುಟ್ಟಲಕ್ಷ್ಮಿ ಒಬ್ಳು ಬಂದಿದ್ಲು. ಸೊ ಲಾಸ್ಟ್ ಇಯರ್ ವರಮಲಕ್ಷ್ಮಿ ಪೂಜೆ ಟೈಮಲ್ಲಿ ನಮ್ಮ ಚೈತ್ರ ಪ್ರೆಗ್ನೆಂಟ್ ಇದ್ದು. ಆ ಟೈಮ್ನಲ್ಲಿ ನಾನು ಹೇಳಿದ್ದೆ, ನಿನಗೆ ಹೆಣ್ಮಗು ಆದರೆ ನೆಕ್ಸ್ಟ್ ಇಯರ್ ಪೂಜೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವಳಿಗೆ ಹೆಣ್ಮಗುನೇ ಆಯಿತು. ಫಸ್ಟ್ ಒನ್ ಗಂಡು ಮಗು, ಸೆಕೆಂಡ್ ಒನ್ ಹೆಣ್ಮಗು ಆಯಿತು. ಸೊ ಹಾಗಾಗಿ ತುಂಬ ಖುಷಿಯಿಂದ ಮಗುನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ. ಹಾಗೆ ಚಿಕ್ಕ ಮಕ್ಕಳು ಮನೆಗೆ ಪೂಜೆ ದಿವಸ ಬಂದರೆ ಅವ್ರ ಕೈಯಿಂದ ನಾವು ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಆ ಕೆಲಸನ ಮಾಡ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒಂದು ಚಿಕ್ಕದಾದಂಥ ಲಾಗ್ ನಮ್ಮ ವರಮಹಾಲಕ್ಷ್ಮಿ ಪೂಜೆದ್ದು. ಸೊ ಹಾಗಾಗಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.